ಬಿಟ್ಟವನಕಲ್ಲ. ಆಗ ಸಭೆಯಲ್ಲಿ ಕುಂತಿದ್ದವ ಮುದ್ಕಪ್ಪ ಎದ್ಬಿಟ್ಟು ಕೇಳದಂತೆ, ಅಲ್ಲಕ್ಕನ ಬಡ್ಡಿ ಐದ್ನೆ ಅಲ್ಗೋದಾಗ ಹಂಗಿರ್ಬೇಕು ಇಲ್ಗೋದಾಗ ಹಿಂಗಿರ್ಬೇಕು ಅಂತೀಯಲ್ಲ, ಶ್ರವಣ ಬೆಳಗೊಳಕ್ ಹೋದಾಗ ಹೆಂಗಿರ್ಬೇಕು ಹೇಳುವಂದಂತೆ. ಭಾಷಣ ಮಾಡ್ತಿದ್ದವನು ಮೈಕ್ ಎಷ್ಟ್ ಬಿಟ್ಟಿದ್ದ ಕಡ್ದೊಂಟೋದಂತ ಕನ್ನಡ. ಥೂ ಬಡ್ಡಿ ಐಕ್ಲಿಯ, ಬರೀ ಆಶ್ವಾಸನೆ ಕೊಟ್ಟವ್ರೆ ಏನೋ ಮಾಡ್ಲಿಲ್ಲ ಅಂತ ಹೇಳ್ತಿರಲ್ಲ. ಹೇಳ್ತೀನಿ ಕೇಳ್ರು, 200 ರೂಪಾಯಿ ಇದ್ದಂತ ವಿಧವಾ ವೇತನ, ಅಂಗವಿಕಲರ ವೇತನ, ವಯೋವೃದ್ಧ ವೇತನವ 400 ರೂಪಾಯಿ ಮಾಡ್ಲಿಲ್ಲ. ಅದು ದೋಸ್ತಿ ದೊಂಬರಾಟ ಇದ್ದಾಗ. ನಿಮ್ ಪಾರ್ಟಿ ರಾಜ ಸರ್ಕಾರ ನಡೆಸಿದಾಗ ಯಾಕೆ ಮಾಡಕ್ ಆಗ್ಲಿಲ್ಲ? ಆಗ ಸ್ವಾತಂತ್ರ್ಯ ಯೋಧರಿಗೆ 3000 ರೂಪಾಯಿ ಮಾಡಕ್ ಆಗ್ಲಿಲ್ಲ, ಮಕ್ಕಳಿಗೆ ಸೈಕಲ್ ಕೊಡಕ್ ಆಗ್ಲಿಲ್ಲ, ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತರಕ್ ಆಗ್ಲಿಲ್ಲ. ಇದೆಲ್ಲ ಪಟ್ ಹಿಡಿದಕ್ಕೆ ಈ ಯೋಜನೆ ಜಾರಿಗೆ ತಂದಿದ್ದು. ನಿಮ್ ಪಾರ್ಟಿ ದೊಡ್ಡ ರಾಜ ನಮ್ ಸವಾಸವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾಗ ನಿಮ್ ಪಾರ್ಟಿ ಚಿಕ್ಕ ರಾಜ ಹೆಂಗ್ ಒಪ್ಪಿಸ್ದ ಗೊತ್ತಾ? ನಮ್ ಪಾರ್ಟಿ ದೊಡ್ಡ ರಾಜ ನಿಮ್ ದೋಸ್ತಿ ದೊಂಬರಾಟನೇ ಒಪ್ಪಿರ್ಲಿಲ್ಲ ಕನ್ಲ. ನೀನು ನನಗೆ ಹೇಳಕ್ ಬಂದಿದ್ದಿಲ್ಲ, ಅವನ್ ಯಾವನ ಜೋಗಯ್ಯ ದಾಸಯ್ಯನ ಮಾತ ಕಟ್ಕೊಂಡು ಒದೆ ತಿಂತಿದ್ನಂತೆ, ಹಂಗಾಯ್ತು.